ಶಾಖೆ ಯಾತಕ್ಕಾಗಿ ಅಂತ ಕೇಳಿದ್ರೆ, ಆ ಶಾಖೆ ಸಮಾಜದಲ್ಲಿ ಪರಿವರ್ತನೆ ತರುವ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವ ಕೇಂದ್ರ. ಸಂಘದ ಶಾಖೆ ನಡೆಯುವ ಪ್ರಶಿಕ್ಷಣದ ವ್ಯವಸ್ಥೆ ಇದೆ. ಜಗತ್ತು ಭಾರತಕ್ಕೆ ಸದಾ ಋಣಿಯಾಗಿರಬೇಕು. ಯಾಕೆ ಅಂತಂದ್ರೆ, ಜಗತ್ತಿಗೆ ಎಣಿಸುವುದನ್ನು ಕಲಿಸಿದವರು ಭಾರತದವರು. ಅಕಸ್ಮಾತ್ ಹಾಗೆ ಮಾಡದೇ ಇದ್ದಿದ್ರೆ ಇವತ್ತಿನ ವೈಜ್ಞಾನಿಕ ಸಂಶೋಧನೆಗಳು ಸಾಧ್ಯವಾಗ್ತಾ ಇರಲಿಲ್ಲ. ಸೈನ್ಸ್ ಟೆಕ್ನಾಲಜಿ ಈ ಮಟ್ಟದಲ್ಲಿ ವ್ಯಾಪಕವಾಗಿ ಬೆಳೆಯಕ್ಕೆ ಆಗ್ತಿರಲಿಲ್ಲ ಅಂತಕ್ಕಂಥ ಮಾತನ್ನ ಐನ್ಸ್ಟೈನ್ ಹೇಳಿ. ಇವತ್ತು ಹಿಂದೂ ಸಮಾಜವನ್ನ ಕಾಡ್ತಾ ಇರತಕ್ಕಂತ ಅನೇಕ ರೀತಿಯ ಸಮಸ್ಯೆಗಳಿವೆ. ಮತಾಂತರ ಒಂದು ಸಮಸ್ಯೆ, ಅಸ್ಪೃಶ್ಯತೆ ಒಂದು ಸಮಸ್ಯೆ, ಅದಲ್ಲದೆ ಲವ್ ಜಿಹಾದ್ ಅಂತಕ್ಕಂಥದ್ದು ಅಥವಾ ಇನ್ ಬೇರೆ ಬೇರೆ ತರದ ಜಿಹಾದ್ಗಳು ಇವತ್ತು ಇತ್ತೀಚೆಗೆ ಕಾರ್ಪೊರೇಟ್ ಜಿಹಾದ್ ಅಂತಕ್ಕಂಥ ಜಿಹಾದ್ ಪಾಲಿ ಸೇರ್ಕೊಂಡಿದೆ. ಇವೆಲ್ಲ ಹಿಂದೂ ಸಮಾಜವನ್ನ ಆತಂಕದಲ್ಲಿ ಉಳಿಸಿದೆ. ಹಿಂದೂ ಸಮಾಜ ಶಕ್ತಿಶಾಲಿಯಾದಾಗ ಮಾತ್ರ ಇದೆಲ್ಲಕ್ಕೂ ಉತ್ತರವನ್ನು ಕಂಡುಕೊಳ್ಳುವುದು. ಇಲ್ಲಿ ಸೇರಿರತಕ್ಕಂತ ಸಂಘ ಶಿಕ್ಷಾ ವರ್ಗದಲ್ಲಿ ಭಾಗವಹಿಸಿದ ಎಲ್ಲ ಶಿಕ್ಷಾರ್ಥಿಗಳ ಒಂದು ಶಾರೀರಿಕ ಪ್ರದರ್ಶನ ಗಮನಿಸಿದ್ವಿ ನಾವು. 15 ದಿನಗಳ ತಪಸ್ಸಿನಲ್ಲಿ ಅವರು ಕಲ್ತಿರ್ತಕ್ಕಂಥ ಸಂಗತಿಗಳನ್ನ ನಮ್ಮ ಎದುರುಗಡೆ ತೋರಿಸಿದ್ದಾರೆ. ಅದನ್ನ ನೋಡಿ ನಮಗೆ ಸಂತೋಷ ಆಗಿದೆ. ಆದ್ರೆ ಜೊತೆಯಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ಗುರುತಿಸಬೇಕು. ಇದು ಸಂಘದ ಒಂದು ವಾರ್ಷಿಕ ಚಟುವಟಿಕೆ. ಇಡೀ ದೇಶದಲ್ಲಿ ಪ್ರಾಂತಶಃ ಕೆಲವು ಕಡೆ, ಪ್ರಾಂತದಲ್ಲಿ 2 ಕಡೆ, ಹೀಗೆ 60ಕ್ಕೂ ಹೆಚ್ಚು ವರ್ಗಗಳು ದೇಶಾದ್ಯಂತ ನಡೀತವೆ. 15 ದಿನದ ಶಿಕ್ಷಣದಲ್ಲಿ ಶಿಕ್ಷಾರ್ಥಿಗಳು ಸಮಾಜದ ಬಗ್ಗೆ, ದೇಶದ ಬಗ್ಗೆ, ಸಂಘದ ಸಂಘಟನೆಯ ಕುಶಲತೆಯ ಬಗ್ಗೆ ಅನೇಕ ಸಂಗತಿಗಳನ್ನ ತಿಳ್ಕೊಳ್ತಾರೆ. ಈಗಾಗಲೇ ಪ್ರದರ್ಶನದಲ್ಲಿ ಭಾಗ ಮಾಡದಂತ ರೀತಿಯ ಶಾರೀರಿಕ ಸಂಗತಿಗಳನ್ನು ಕಲ್ತ್ಕೊಳ್ತಾರೆ. ಆದ್ರೆ ಅದಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ರಾಷ್ಟ್ರಭಕ್ತಿಯ, ದೇಶಭಕ್ತಿಯ ಒಂದು ತಮ್ಮ ಸಂಸ್ಕಾರವನ್ನ ಇನ್ನಷ್ಟು ಜಾಗೃತಗೊಳಿಸಿಕೊಳ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಸಂಘದ ಶಾಖೆ ನಡೆಯುವ ಪ್ರಶಿಕ್ಷಣದ ವ್ಯವಸ್ಥೆ ಇದೆ. ಆ ಶಾಖೆ ನಡೆಸೋದವರು ಯಾತಕ್ಕೆ? ಆ ಶಾಖೆ ಸಮಾಜ ಕಾರ್ಯವನ್ನ ಮುನ್ನಡೆಸೋಕೋಸ್ಕರ ತಯಾರಾಗಬೇಕಾಗಿರ್ತಕ್ಕಂಥ ವ್ಯಕ್ತಿಗಳ ನಿರ್ಮಾಣ ಅಲ್ಲಿ ಆಗುತ್ತೆ. ಆ ವ್ಯಕ್ತಿ ನಿರ್ಮಾಣದ ಕುಶಲತೆಯ ಸಂಗತಿಗಳನ್ನು ಕೂಡ ಇಲ್ಲಿ ವರ್ಗದಲ್ಲಿ ಕಲಿತಾರೆ ಈ ಶಿಕ್ಷಾರ್ಥಿಗಳು. ಆ ಶಾಖೆ ಯಾತಕ್ಕಾಗಿ ಅಂತ ಕೇಳಿದ್ರೆ, ಆ ಶಾಖೆ ಸಮಾಜದಲ್ಲಿ ಪರಿವರ್ತನೆ ತರುವ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವ ಕೇಂದ್ರ. 1 ಗಂಟೆಯ ಚಟುವಟಿಕೆಯಲ್ಲಿ ಅನೇಕ ಸಂಗತಿಗಳು ಹುದುಗಿದೆ. ಆ ಗಂಟೆಯ ಚಟುವಟಿಕೆಯ ಕೊನೆಯ ಭಾಗದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆಯಲ್ಲಿ 3 ಚರಣ ಇದೆ. 1 ಚರಣ ಪೂರ್ಣ ತಾಯಿಯ ಗೌರವ ಗಾನ. ಅಷ್ಟೇ ಅಲ್ಲ, ಆ ತಾಯಿಗಾಗಿ ಮಕ್ಕಳ ಸಂಕಲ್ಪ, ಅದರ ದೃಢೀಕರಣ ಮಾಡತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಸಂಗತಿಯನ್ನು ನಾವು ಮಾಡ್ತೀವಿ. ಕೊನೆಯ ಭಾಗದಲ್ಲಿ ಪತತ್ವೇಷ ಕಾಯುವ ನಮಸ್ತೆ ನಮಸ್ತೆ ಅಂತ. ಅಂದ್ರೆ, ಹೇ ಭಾರತ ಮಾತೆ, ನಿನ್ನ ಕೆಲಸಕ್ಕಾಗಿ ನನ್ನ ಜೀವನ ಸಮರ್ಪಿತವಾಗಲಿ ಅನ್ನುವ ಭಾವನೆಯನ್ನ ಉದ್ದೀಪನೆ ಮಾಡತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ರಾಷ್ಟ್ರ ಭಕ್ತರ, ಸಾಮಾಜಿಕ ಕಾರ್ಯಕರ್ತರ, ಸಮಾಜಕ್ಕಾಗಿ ಮುಡಿಪಾಗಿರ್ತಕ್ಕಂಥ ಕಾರ್ಯಕರ್ತರ ನಿರ್ಮಾಣ ಅಲ್ಲಿ. ಆ ಶಾಖೆಯಲ್ಲಿ ಸೇರಿರುವ ಸ್ವಯಂ ಸೇವಕರು ಒಂದು ನಿರ್ದಿಷ್ಟ ಸಂಘದ ಸಂಘಟನೆಗೆ ಸೇರಿದ್ರು ಕೂಡ ಸಂಘಟನೆಗಿಂತ ಮೇಲೆ ದೇಶವನ್ನೇ. ಹಾಗಾಗಿ ಶಾಖೆಯಲ್ಲಿ RSS ಚಿರಾಯುವಾಗಲಿ, ಸಂಘ ಜಿಂದಾಬಾದ್ ಈ ಶಬ್ದಗಳನ್ನ ನಾವು ಕೇಳುತ್ತಿಲ್ಲ. ಆ ಪ್ರಾರ್ಥನೆಯ ಕೊನೆಯ ಭಾಗದಲ್ಲಿ, ನಮ್ಮ ಚಟುವಟಿಕೆಯ ಅಂತಿಮ ಭಾಗದಲ್ಲಿ ನಾವು ಭಾರತ್ ಮಾತಾ ಕಿ ಜೈ ಅಂದ್ರೆ ಜಯಕಾರ ಭಾರತ ಮಾತೆಗೆ, ನಮ್ಮೆಲ್ಲರ ತಾಯಿ ಆಕೆ. ಈ ಭಾವನೆಯನ್ನ ಕೇವಲ ಸಂಘದ ಚಟುವಟಿಕೆಗಳಲ್ಲಿ ಮಾತ್ರ ನಾವು ಕಾಣೋದಿಲ್ಲ. ನಮ್ಮ ದೇಶದ ಸಾವಿರಾರು ಸಂತರು, ಮಹಂತರು, ಮಹಾತ್ಮರು ಈ ವಿಚಾರವನ್ನ ಅನೇಕ ವರ್ಷಗಳಿಂದ, ಸಹಸ್ರಾರು ವರ್ಷಗಳಿಂದ ಈ ದೇಶದ ಜನರಲ್ಲಿ ನಿರ್ಮಾಣ ಮಾಡಿದ್ರು, ಬೆಳೆಸಿದ್ರು. ದೇಶಕ್ಕಾಗಿ ಬದುಕಬೇಕು, ದೇಶ ನಮ್ಮ ತಾಯಿ ಅನ್ನುವ ಭಾವನೆಯನ್ನ ಮೂಡಿಸಿದ್ರು. ಈ ವರ್ಷ ವಂದೇ ಮಾತರಂಗೆ 150 ವರ್ಷ. ಅದರ ವಂದೇ ಮಾತರಂ ಗೀತೆಯ ಕರ್ತೃವಾಗಿರ್ತಕ್ಕಂಥ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು, ಅವರು ವಂದೇ ಮಾತರಂ ಹೇಳಬೇಕಾದ್ರೆ ಅವರ ಕಣ್ಮುಂದೆ ಬಂಗಾಲಿ ಮಾತೆ ಇರಲಿಲ್ಲ. ಲಕ್ಷ್ಮಿ, ದುರ್ಗೆ, ಸರಸ್ವತಿಯ ರೂಪದಲ್ಲಿ ಭಾರತ ಮಾತೆಯನ್ನು ಕಂಡರು. ಹೀಗೆ ಭಾರತ ಮಾತೆಯನ್ನ ಅವರು ಮತ್ತೊಮ್ಮೆ ವರ್ಣನೆ ಮಾಡ್ತಾ ಆ ವಂದೇ ಮಾತರಂ ಗೀತೆಯನ್ನ, ವಂದೇ ಮಾತರಂ ಮಂತ್ರವನ್ನ ನಮಗೆ ಕೊಟ್ಟರು. ನೇತಾಜಿ ಸುಭಾಷ್ ಚಂದ್ರ ಬೋಸ್
ದೇಶದ ಸ್ವಾತಂತ್ರ್ಯಕ್ಕಾಗಿ ಹೊರಗಡೆ ಹೋಗಿ ಅಲ್ಲಿ ಸೈನ್ಯವನ್ನ ಸಂಘಟನೆ ಮಾಡಿ ತನ್ಮೂಲಕ ಬ್ರಿಟಿಷ್ ಓಡಿಸಿ ಭಾರತಕ್ಕೆ ಸ್ವಾತಂತ್ರ್ಯ ತರ್ತಕ್ಕಂಥ ಸಂಕಲ್ಪ ಮಾಡಿದವರು. ಅವರು ಹೇಳಿದ ಮಂತ್ರ ಯಾವುದು? ಅದು ಕೂಡ ಜೈ ಹಿಂದ್, ಈ ಹಿಂದ್ಗೆ ಜಯವಾಗಲಿ. ಅದಕ್ಕೆ ಕಲಶವಿಟ್ಟಂತೆ ರವೀಂದ್ರನಾಥ್ ಠಾಗೂರ್ ಅವರು ದೇವಿ ಭುವನ ಮನಮೋಹಿನಿ ಅಂತಕ್ಕಂಥ ಹಾಡನ್ನ ರಚನೆ ಮಾಡಿದ್ರು. ಅಂದ್ರೆ ಭಾರತವನ್ನ ಭುವನ ಮನಮೋಹಿನಿ ಅಂತ ಚಿತ್ರಿಸಿದ್ರು. ಪ್ರಥಮ ಪ್ರಭಾತ ಉದಿತ ತವ ಗಗನೆ, ಪ್ರಥಮ ಸಾಮ ರವ ತವ ತಪೋವನೆ. ಅಂದ್ರೆ ಜಗತ್ತಿನ ಎಲ್ಲ ಮೊಟ್ಟ ಮೊದಲ ಸಂಗತಿ ಇಲ್ಲಿ ನಿರ್ಮಾಣ ಆಯ್ತು, ಈ ದೇಶದಲ್ಲಿ ನಿರ್ಮಾಣ ಆಯ್ತು ಅಂತಕ್ಕಂಥ ರೀತಿಯ ಕಲ್ಪನೆ ಮತ್ತು ವಾಸ್ತವ ಕೂಡ ಹೌದು. ಹಾಗೆ ನೋಡಿದ್ರೆ ಈ ದೇಶ ಜಗತ್ತಿಗೆ ಏನೇನು ಕೊಟ್ಟಿದೆ ಅನ್ನೋದನ್ನ ಲೆಕ್ಕ ಹಾಕಿದ್ರೆ ತುಂಬಾ ದೊಡ್ಡ ಪಟ್ಟಿ ನಿರ್ಮಾಣ ಆಗುತ್ತೆ. ನಾನು ಇಲ್ಲಿ ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಉಲ್ಲೇಖ ಮಾಡಕ್ ಇಷ್ಟಪಡ್ತೀನಿ. ಅವರು 2 ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತ ವಿಜ್ಞಾನಿ. ಅವ್ರು ಹೇಳ್ತಾ ಇದ್ರು, ಜಗತ್ತು ಭಾರತಕ್ಕೆ ಸದಾ ಋಣಿಯಾಗಿರ್ಬೇಕು. ಯಾಕೆ ಅಂತಂದ್ರೆ ಜಗತ್ತಿಗೆ ಎಣಿಸುವುದನ್ನು ಕಲಿಸಿದವರು ಭಾರತದವರು. ಅಕಸ್ಮಾತ್ ಹಾಗೆ ಮಾಡದೇ ಇದ್ದಿದ್ರೆ ಇವತ್ತಿನ ವೈಜ್ಞಾನಿಕ ಸಂಶೋಧನೆಗಳು ಸಾಧ್ಯವಾಗ್ತಾ ಇರ್ಲಿಲ್ಲ. ಸೈನ್ಸ್ ಟೆಕ್ನಾಲಜಿ ಈ ಮಟ್ಟದಲ್ಲಿ ವ್ಯಾಪಕವಾಗಿ ಬೆಳೆಯಕ್ಕೆ ಆಗ್ತಿರ್ಲಿಲ್ಲ ಅಂತಕ್ಕಂಥ ಮಾತನ್ನ ಐನ್ಸ್ಟೈನ್ ಹೇಳಿದ್ರು. ಮತ್ತು ಜಗತ್ತಿಗೆ ಜ್ಞಾನ ವಿಜ್ಞಾನವನ್ನು ಕೊಟ್ಟಂತ ಪರಂಪರೆ ನಮ್ಮದು. ಒಂದು ಸುಂದರ ಪ್ರಸಂಗ ನಂಗೆ ನೆನಪಾಗುತ್ತೆ. ಈ ದೇಶದ ಒಬ್ಬ ಯುವ ಆಚಾರ್ಯ ತನ್ನ ಶಿಷ್ಯರ ಜೊತೆಗೆ ಅವನು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾನೆ. ಆತ ಒಂದು ದ್ವೀಪಕ್ಕೆ ಹೋಗ್ತಾನೆ, ಅಲ್ಲಿ ಇಳಿತಾನೆ. ಆಗಿನ ದಿನಗಳಲ್ಲಿ ನರಭಕ್ಷಕರು, ಬೇರೆ ಬೇರೆ ಕಾಡು ಮನುಷ್ಯರು ಈ ತರ ಹೆಚ್ಚಿರ್ತಕ್ಕಂಥ ಪ್ರದೇಶಗಳು. ಹಾಗಾಗಿ ಅಲ್ಲಿ ಇಳಿದು ನೋಡ್ತಾನೆ, ಅದಿದ್ದಂತ ಜನ ಯಾರು ಕಾಣಿಸಿದ ತಕ್ಷಣ ಕಾಣಿಸೋದಿಲ್ಲ. ಆಮೇಲೆ ಕ್ರಮೇಣ ಮರಗಳ ಮರೆಯಲ್ಲಿ ಅವಿತಿರ್ತಕ್ಕಂಥ ಬಿಲ್ಲು ಬಾಣ ಇಟ್ಕೊಂಡಿರ್ತಕ್ಕಂಥ ಜನ ಇವ್ರ ಕಡೆ ಗುರಿ ಮಾಡ್ಬಿಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಅದಾದ ನಂತರ ಇವ್ರ ಜೊತೆ ಇದ್ದಂತ ಉಳಿದ ಶಿಷ್ಯರ ಜೊತೆಗೆ ಅವನು ಸಂವಹನ ನಡೆಸಿ, ಅವ್ರಿಗೆ ನಾವು ಯಾವ್ದಕ್ಕೂ ಯುದ್ಧಕ್ಕೋಸ್ಕರ ಬಂದವರೆಲ್ಲ, ನಾವು ನಿಮ್ ಜೊತೆ ಮಾತುಕತೆ ಮಾಡ್ತೀವಿ ಅನ್ನೋ ಸ್ನೇಹ ಒಂದು ಶೀಲತೆಯ ಪ್ರದರ್ಶನವನ್ನು ಮಾಡ್ತಾ ಅವ್ರ ಜೊತೆಗೆ ಮಾತುಕತೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಒಂದಿಷ್ಟು ಪ್ರಯತ್ನ ಮಾಡಿದ್ರು. ಆಗ ಅವರೆಲ್ಲ ಹೊರಗಡೆ ಬರ್ತಾರೆ, ಮರಗಳ ಮರೆಯಿಂದ ಹೊರಗಡೆ ಬರ್ತಾರೆ. ಇವ್ರ ಜೊತೆ ಮಾತನಾಡ್ತಕ್ಕಂಥ ಇವ್ರ ಜೊತೆ ಸಂವಾದ ನಡೆಸ್ತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಅವರ ಭಾಷೆ ಇವರಿಗೆ ಬರೋದಿಲ್ಲ. ಆದ್ರೆ ಬಹಳ ವಿಚಿತ್ರ ಅಂತಂದ್ರೆ ಅಂದ್ರೆ ಕಂಬುವಿನ ಜೊತೆ ಹೋಗಿದ್ದಂತ ಯುವಕನ ಜೊತೆ ಹೋಗಿದ್ದಂತ ಶಿಷ್ಯರ ಒಂದು ಸ್ಥಿತಿಯು ಆ ಎದುರುಗಡೆ ಇದ್ದಂತ ಆ ಜನರ ಸ್ಥಿತಿಯು ಬಹಳ ವ್ಯತ್ಯಾಸ. ಅವರಿಗೂ ಬಹಳ ಆಶ್ಚರ್ಯ. ಇವರೇನೋ ಒಂದು ಬಟ್ಟೆ ಹಾಕೊಂಡಿದ್ದಾರೆ, ಆಭೂಷಣ ಇಟ್ಕೊಂಡಿದ್ದಾರೆ, ಕಿವಿಯಲ್ಲಿದೆ, ಕೊರಳಲ್ಲೇನೋ ಹಾರ್ತರ ಇದೆ, ಇವೆಲ್ಲ ಏನಿವು ಅಂತ ಅವರಿಗೆ ಬಹಳ ಆಶ್ಚರ್ಯ ಆಯ್ತು. ಕೊನೆಯಲ್ಲಿ ಅವರಿಗೆ ಗೊತ್ತಾಗಿದೆ, ಅಲ್ಲಿ ತನಕ ಅವರು ತಮ್ಮ ಮಾನ ರಕ್ಷಣೆಗೆ ಅಲ್ಲಿ ಸಿಗ್ತಕ್ಕಂಥ ಮರದ ತೊಗಟೆಗಳು ಅಥವಾ ಎಲೆಗಳು ಅದೇ ಅನ್ಕೊಂಡ್ಬಿಟ್ಟಿದ್ರು. ಅವರಿಗೆ ಬಟ್ಟೆ ಧರಿಸೋದು ಕೂಡ ಗೊತ್ತಿರಲಿಲ್ಲ. ಅವರಿಗೆ ಈತ ಹತ್ತಿಯ ಒಂದು ಸಂಗತಿ ಇರ್ಬೋದು, ಅದನ್ನ ತಿಳಿಸಿದಾಗ ಬಹಳ ಆಶ್ಚರ್ಯವಾಯ್ತಂತೆ ಆ ಜನರಿಗೆ. ಕೊನೆಗೆ ಅಲ್ಲಿ ಕೃಷಿಯನ್ನ, ಆ ಉದ್ಯಮವನ್ನ ಬೆಳೆಸ್ತಕ್ಕಂಥ, ಗಿಡಗಳನ್ನ ತಗೊಳ್ತಕ್ಕಂಥ ಕೃಷಿ, ಬಟ್ಟೆ ವಸ್ತ್ರೋದ್ಯಮವನ್ನು ಬೆಳೆಸ್ತಕ್ಕಂಥ ಎಲ್ಲ ಕೆಲಸವನ್ನ ಈ ವ್ಯಕ್ತಿ ಮಾಡ್ಬೇಕಾಯ್ತು. ಕೊನೆಗೆ ಅವರು ಅಲ್ಲೇ ಉಳ್ಕೊಂಡ್ರು. ಇವತ್ತು ಕಂಬೋಡಿಯಾ ಅಂತಕ್ಕಂಥದ್ದು ಆ ಕಂಬುವಿನ ಹೆಸರಿನಲ್ಲಿ ಒಂದು ದೊಡ್ಡ ದೇಶವಾಗಿದೆ. ಅಂದ್ರೆ ಜಗತ್ತಿಗೆ ಬಟ್ಟೆಯನ್ನ ಉಟ್ಕೊಳ್ಳೋದ್ರಿಂದ ಹಿಡ್ಕೊಂಡು ಎಲ್ಲವನ್ನು ಕಲಿಸಿದವರು ನಾವು. ಹಾಗೆ ನೋಡಿದ್ರೆ ಎಣಿಕೆಯಿಂದ ಹಿಡಿದು ಅತ್ಯಂತ ತಂತ್ರಜ್ಞಾನದ ಅನೇಕ ಸಂಗತಿಗಳ ಆವಿಷ್ಕಾರದವರೆಗೆ, ಅದು ಚಕ್ರದ ಆವಿಷ್ಕಾರ ಇರಬಹುದು, ಲೋಹದ ಆವಿಷ್ಕಾರ ಇರಬಹುದು, ಉಕ್ಕಿನ ಆವಿಷ್ಕಾರ ಇರಬಹುದು, ಅಥವಾ ದೂರದ ಖಗೋಳ ಕಾಲ ಗಣನೆಯ ತರಕರು ಕೂಡ, ಕರಾರುವಾಕ ಗ್ರಹಣದ ಒಂದು ಲೆಕ್ಕಾಚಾರ ಇರಬಹುದು, ಅಂತರಿಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳ ಅರಿವು ಇರಬಹುದು, ಇವೆಲ್ಲವೂ ಕೂಡ ಈ ದೇಶದ ಜನ ಹೊರಗಿನ ಜಗತ್ತಿಗೆ ಕೊಟ್ಟು. ಆದ್ರೆ ಅದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಸಂಗತಿಯನ್ನು ಕೊಟ್ವಿ ನಾವು. ಅದು ಅಂತಂದ್ರೆ ಬದುಕಿನ ಸಾರ್ಥಕತೆ ಎಲ್ಲಿದೆ ಅಂತ ತಿಳಿಸೋ ಪ್ರಯತ್ನವನ್ನು ನಾವು ಮಾಡಿ. ಹಾಗಾಗಿ ಜನ ನಮ್ಮನ್ನ ಗೌರವಿಸಿದ್ರು, ಗುರುತಿಸಿದ್ರು. ಅಷ್ಟೇ ಅಲ್ಲ, ನಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹಾಗಾಗಿ ನಿಜವಾದ ಅರ್ಥದಲ್ಲಿ ಜಗಜ್ಜನನಿ ಭಾರತ ಆಗಿದೆ. ಜಗತ್ತಿಗೆ ದಾರಿ ತೋರುವ, ಬದುಕಿನ ಸಾರ್ಥಕತೆ ಎಲ್ಲಿದೆ ಅಂತ ಹೇಳುವ ಅನೇಕ ಒಂದು ಜ್ಞಾನದ ಕಿರಣಗಳು ಇಲ್ಲಿಂದ, ಈ ಸಂಸ್ಕೃತಿಯಿಂದ ಹೊರಬಂದು. ಹಾಗಾಗಿ
ಜನ ಅದನ್ನ ಗುರುತಿಸಿದ್ರು, ಗೌರವಿಸಿದ್ರು. ಅಷ್ಟೇ ಅಲ್ಲ, ನಮ್ಮ ವ್ಯವಹಾರವನ್ನು ಕೂಡ ಅವರು ಮೆಚ್ಚಿಕೊಂಡ್ರು. ಆಗಿನ ದಿನಗಳಲ್ಲಿ ಭಾರತದಿಂದ ವ್ಯಾಪಾರಿಗಳು ಎಲ್ಲ ಕಡೆ ಹೋಗ್ತಾ ಇದ್ರು. ಎಲ್ಲ ಜಗತ್ತಿನ ಮೂಲೆ ಮೂಲೆಗಳಿಗೆ ನಾವು ಸಂಚಾರ ಮಾಡಿ ತಲುಪಿದ್ವಿ. ನಮ್ಮಲ್ಲಿರುವ ಒಳ್ಳೆಯ ಸಂಗತಿಗಳನ್ನ, ನಮ್ಮಲ್ಲಿರ್ತಕ್ಕಂಥ ಜನೋಪಯೋಗಿ ವಸ್ತುಗಳನ್ನ, ತಂತ್ರಜ್ಞಾನ ಮುಖಾಂತರ ಆವಿಷ್ಕಾರ ಮಾಡಿದಂತ ಅನೇಕ ಸಂಗತಿಗಳನ್ನ, ಅದು ಆಯುರ್ವೇದ ಇರ್ಬೋದು, ಯೋಗ ಇರ್ಬೋದು, ಉಳಿದೆಲ್ಲ ಸಂಗತಿಗಳನ್ನ ಜನರಿಗೆ ಹಂಚುವ ಸಲುವಾಗಿ ಜನ ಹೋದ್ರು. ಅಂದ್ರೆ ಅಕ್ಷರಶಃ ನಾವು ಜಗತ್ತಿನ ಜನರ ಮನಸ್ಸನ್ನ ಗೆದ್ವಿ. ಅನೇಕ ಜನ ಜಗತ್ತನ್ನ ಗೆಲ್ಲೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ರು. ಕತ್ತಿಯ ಬಲದಿಂದ, ಪಾಶವಿ ಶಕ್ತಿಯ ಬಲದಿಂದ, ಸೈನ್ಯದ ಬಲದಿಂದ ಗೆಲ್ಲುವ ಪ್ರಯತ್ನ ಮಾಡಿದ್ರು. ಆದ್ರೆ ನಾವು ನಮ್ಮ ನಡವಳಿಕೆಯಿಂದ, ನಮ್ಮ ಜ್ಞಾನದಿಂದ, ನಮ್ಮ ಒಂದು ಔದಾರ್ಯದಿಂದ, ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಬದುಕಿನ ಆದರ್ಶಗಳಿಂದ ನಾವು ಜಗತ್ತಿನ ಜನರ ಮನವನ್ನು ಗೆದ್ದು. ಕೇವಲ ಇದು ಬಹಳ ಹಳೆಯ ಕಥೆ ಅಂತ ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲೂ ಕೂಡ ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನಲ್ಲಿ ಒಂದು ಆತಂಕ ಆವರಿಸಿಬಿಟ್ಟಿತ್ತು. ಕೋವಿಡ್ಗೆ ಔಷಧನ್ನೇ ಕಂಡುಹಿಡಿದಿರಲಿಲ್ಲ. ಹಾಗಾಗಿ ಆ ದಿಕ್ಕಿನಲ್ಲಿ ಈ ದೇಶದಲ್ಲಿ ಪ್ರಯತ್ನ ನಡೀತು. ಕೇವಲ ನಮ್ಮ ದೇಶದ ಜನರಿಗೆ ಮಾತ್ರ ಅಲ್ಲ, ಜಗತ್ತಿನ ಸುಮಾರು 150ಕ್ಕೂ ಹೆಚ್ಚು ದೇಶಗಳಿಗೆ ನಾವು ಅದನ್ನ ಕೋವಿಡ್ ಲಸಿಕೆಯನ್ನು ಸಪ್ಲೈ ಕೊಡ್ತಕ್ಕಂತ ಅನಿವಾರ್ಯತೆ ನಿರ್ಮಾಣ. ಹಾಗಾಗಿ ಜಗತ್ತು ಭಾರತವನ್ನ ಆ ರೀತಿಯ ಒಂದು ಅತ್ಯಂತ ಭಕ್ತಿಯಿಂದ, ಗೌರವದಿಂದ ಕಾಣುವ ಸನ್ನಿವೇಶ ನಿರ್ಮಾಣ ಆಯಿತು. ಹಾಗಾಗಿ ನಾವು ನಿಜವಾದ ಅರ್ಥದಲ್ಲಿ ಜಗಜ್ಜನನೀಯ, ವಿಶ್ವಗುರು ಆದ. ಆದ್ರೆ ಈ ವಿಶ್ವಗುರು ಪಟ್ಟ ಅಥವಾ ವಿಶ್ವಗುರುವಿನ ಸ್ಥಿತಿ ಕ್ರಮೇಣ ವ್ಯತ್ಯಾಸ ಆಗ್ತಾ ಬಂತು. ಸುಮಾರು 1000 ವರ್ಷದ ಸಂಘರ್ಷದ ಕಾರಣದಿಂದಾಗಿ ಇಲ್ಲಿ ಬೆಳೆಯಬೇಕಾಗಿರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನಗಳ ಒಂದು ಕೊರತೆಯಾಗಿ, ಕೇವಲ ಅದಷ್ಟು ಮಾತ್ರ ಅಲ್ಲ, ನಮ್ಮ ಸಮಾಜವೂ ಕೂಡ ಈ ರೀತಿಯ ಒಂದು ವಿಚಿತ್ರ ಸನ್ನಿವೇಶದ ಕಾರಣಕ್ಕಾಗಿ ಅದು ದುರ್ಬಲವಾಗ್ತಾ ಬಂತು. ಅತ್ಯಂತ ಸಶಕ್ತವಾಗಿದ್ದಂತ, ಸಮರ್ಥವಾಗಿದ್ದಂತ ಈ ಸಮಾಜ, ಹಿಂದೂ ಸಮಾಜ, ಅದು ದುರ್ಬಲವಾಯಿತು. ಹೊರಗಿನ ಆಕ್ರಮಣಕಾರಿಗಳು ಒಂದು ಅದರ ಭಾಗ ಆದ್ರೆ, ಅದಕ್ಕೆ ಕಾರಣಕರ್ತರಾದ್ರೆ, ಇನ್ನೊಂದು ಒಳಗಿನ ಕೊರತೆಗಳು ಕೂಡ ನಿರ್ಮಾಣ ಆಗುತ್ತೆ. ಹಾಗಾಗಿ ಇಡೀ ಸಮಾಜದ ಶರೀರ ಅದು ದುರ್ಬಲವಾಯಿತು. ಗುಲಾಮಿತನಕ್ಕಿನ ಒಳಗಾದ್ವಿ. ಬ್ರಿಟಿಷರಂತೂ ಒಡೆದು ಆಳುವ ತಮ್ಮ ನೀತಿಯಿಂದ ಈ ದೌರ್ಬಲ್ಯವನ್ನ ಮತ್ತಷ್ಟು ಹೆಚ್ಚು ಮಾಡಿದ್ರು. ಹಾಗಾಗಿ ಸಮಾಜದ ಬಲವರ್ಧನೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಆಯ್ತು. ಸಾವಿರಾರು ಸಂಖ್ಯೆಯಲ್ಲಿ ಸಂತ ಮಹಂತರು ಇದಕ್ಕಾಗಿ ಕೆಲಸ ಮಾಡಿದ್ರು. ಇವತ್ತು ಸಂಘವು ಕೂಡ ಆ ರೀತಿಯ ಸಮಾಜದ ಬಲವರ್ಧನೆಯ ಕೆಲಸವನ್ನು ಮಾಡ್ತಾ ಇದೆ. ತನ್ನ ಶಾಖೆಯ ಮುಖಾಂತರ ತಯಾರಾಗಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿ ಸಮಾಜವನ್ನ ಕಟ್ಟುವ, ಸಮಾಜದಲ್ಲಿ ಸಶಕ್ತ ಮಾಡ್ತಕ್ಕಂಥ, ಸಮಾಜವನ್ನ ಸಬಲ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಸಮಾಜದ ಸಬಲೀಕರಣ, ಸಶಕ್ತೀಕರಣ, ಸಾಮರ್ಥ್ಯವನ್ನು ಹೆಚ್ಚು ಮಾಡತಕ್ಕಂಥ ವಿಧಾನ ಹೇಗೆ? ಒಂದು ಶರೀರ ಕಲ್ಪನೆ ಮಾಡ್ಕೊಳ್ಳಿ. ಆ ಶರೀರ ಅದರ ಅನೇಕ ಅಂಗಗಳಿದೆ. ಯಾವುದೋ ಒಂದು ಅಂಗ ಬಲಶಾಲಿ ಆಗ್ಬಿಟ್ರೆ ಬಲಶಾಲಿ ಶರೀರ ಅಂತ ಹೇಳಕ್ ಆಗೋದಿಲ್ಲ. ಹೊರಗಿನ ಕೈ, ಕಾಲು, ಕಣ್ಣು, ಮೂಗು ಅವೆಲ್ಲ ಒಂದು ಭಾಗ ಆದ್ರೆ, ಒಳಗಿರ್ತಕ್ಕಂಥ ಹೃದಯ, ಶ್ವಾಸಕೋಶ, ಮೂತ್ರಕೋಶಗಳು ಇವೆಲ್ಲವೂ ಕೂಡ ಬಲಶಾಲಿ ಆಗಬೇಕಾಗತ್ತೆ. ಒಂದು ಕೊರತೆ ಆದ್ರೂ ಕೂಡ ಆ ಶರೀರ ಸ್ವಸ್ಥವಾಗಿರಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಸಮಾಜದ ಎಲ್ಲ ಅಂಗಗಳು ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು. ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪ್ರತ್ಯೇಕತೆ, ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಬೇರೆ ಬೇರೆ ದೋಷಗಳು, ಅದನ್ನ ದೂರ ಮಾಡಬೇಕು. ಸನ್ಮಾನ್ಯ ಜಯರಾಮ್ ಅವರು ಬಹಳ ಅತ್ಯಂತ ಸುಂದರವಾಗಿ ನಮಗೆ ಸಾಮರಸ್ಯದ ಸಂದೇಶವನ್ನು ಕೂಡ ನೀಡಿದರು. ಇವತ್ತು ಹಿಂದಂದಿಗಿಂತಲೂ ಹೆಚ್ಚು ಅವಶ್ಯಕತೆ ಇದೆ. ಯಾರಾದ್ರೂ ಒಬ್ಬರನ್ನ ನೀವ್ ಯಾರು ಅಂತ ಕೇಳಿದ್ರೆ ತಕ್ಷಣ ಅವ್ರ ಕಣ್ಮುಂದೆ ಬರ್ತಕ್ಕಂಥದ್ದೇನು? ಅವ್ರು ಯಾವುದೋ ಒಂದು ಜಾತಿನೋ, ಯಾವುದೋ ಒಂದು ಭಾಷೆನೋ, ಯಾವುದೋ ಒಂದು ಪ್ರದೇಶನೋ ಅದು ಅವ್ರ ಕಣ್ಮುಂದೆ ಬರುತ್ತೆ. ಆದ್ರೆ ಇದೆಲ್ಲ ದಾಟಿ ನಾವು ಸಮಗ್ರ ಭಾರತಕ್ಕೆ ಸೇರಿದಂತವ್ರು, ನಾವು ಭಾರತೀಯರು, ಹಿಂದೂ ಸಮಾಜ, ನಾವು ಹಿಂದೂಗಳು ಅನ್ನುವ ಒಂದು ಪ್ರೇರಣೆ ಬರ್ಬೇಕಾದ್ರೆ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಗ್ರಹ ನಿರ್ಮಾಣ. ಇವತ್ತು ಆಸೇತು ಹಿಮಾಚಲ ಇದೊಂದು ದೇಶ, ಇದು ಸಮಗ್ರವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇಲ್ಲಿ ಅರಳಿದೆ. ದೇಶವನ್ನ ಒಂದುಗೂಡಿಸ್ತಕ್ಕಂಥ ಧರ್ಮ ಸಂಸ್ಕೃತಿಗಳು
ಈ ಸಮಾಜದಲ್ಲಿ ನಿರ್ಮಾಣ ಆಗಿದೆ, ಅದನ್ನ ಅರ್ಥ ಮಾಡಿಕೊಂಡು ಅದರ ಪ್ರಕಟೀಕರಣ ಮಾಡ್ತಕ್ಕಂಥ ಸಮಾಜ ಆಗಬೇಕು. ಒಡೆದು ಹೋದ ಸಮಾಜ ಅಥವಾ ಆ ಸಮಾಜದ ಅನೇಕ ಸಂಗತಿಗಳು ಇನ್ನು ಆ ದೊಡ್ಡ ಪ್ರಮಾಣದಲ್ಲಿ ಬೆಳೆದೇ ಇದ್ದಾಗ ಆಗ ಸಮಗ್ರವಾಗಿರ್ತಕ್ಕಂಥ ಸಶಕ್ತವಾಗಿರ್ತಕ್ಕಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡಕ್ಕಾಗುದಿಲ್ಲ. ಹಾಗಾಗಿ ಹೇಗೆ ಶರೀರದ ಎಲ್ಲ ಅಂಗಗಳು ವಿಕಾಸವಾಗಬೇಕು, ಹಾಗೆ ಸಮಾಜದ ಎಲ್ಲ ಜನರು ಕೂಡ ಅವರು ಸಬಲರಾಗಬೇಕು. ಅದು ವನವಾಸಿಗಳಿರ್ಬೋದು, ಅಥವಾ ಅಸ್ಪೃಶ್ಯರು ಅಂತ ಹೇಳ್ಕೊಳ್ತಕ್ಕಂಥ ಅವಕಾಶ ವಂಚಿತರು ಇರ್ಬೋದು, ಅಥವಾ ಸುದೂರದ ಶಿಕ್ಷಣದ ಸೌಲಭ್ಯ ಇಲ್ಲದೆ ಇರತಕ್ಕಂಥ ಜನ ಇರ್ಬೋದು. ಇಡೀ ಸಮಗ್ರ ಸಮಾಜವನ್ನ ಜೋಡಿಸಿಕೊಂಡು ಅವರೆಲ್ಲರಲ್ಲೂ ಕೂಡ ಈ ರಾಷ್ಟ್ರ ಭಕ್ತಿಯ, ರಾಷ್ಟ್ರಕ್ಕಾಗಿ ಕೆಲಸ ಮಾಡತಕ್ಕಂಥ ಮತ್ತು ನಾವೆಲ್ಲ ಒಂದು ವಿಶಾಲವಾಗಿರ್ತಕ್ಕಂಥ ಕುಟುಂಬ ಅನ್ನೋ ಮನೋಭಾವನೆ ನಿರ್ಮಾಣ ಮಾಡತಕ್ಕಂಥ ಸಾಮರಸ್ಯದ ಅಗತ್ಯ ಇವತ್ತು ಇದೆ. ಕೇವಲ ಸಾಮರಸ್ಯ ಮಾತ್ರ ಅಲ್ಲ, ಇವತ್ತು ಒಂದು ಜಾಗತಿಕ ಒಂದು ಸ್ಥಿತಿಯಲ್ಲಿ ನಾವು ಆತ್ಮನಿರ್ಭರರು ಆಗಬೇಕಾಗಿದೆ. ಇವತ್ತು ಇರಾನ್ ಜೊತೆಗೆ ಅಮೆರಿಕ ಯುದ್ಧ ಮಾಡ್ತಾ ಇದೆ. ಯುದ್ಧ ಯಾವಾಗ ನಡೆದ್ರು, ಎಷ್ಟು ದಿನ ನಡೆದ್ರು, ಅದಕ್ಕೇನು ತೊಂದರೆ ಇಲ್ಲ. ಯಾಕೆಂದ್ರೆ ಅದಕ್ಕೆ ಎಲ್ಲ ಸಮಸ್ಯೆಗಳೇನು ಕೊರತೆ ಇಲ್ಲ. ಅದಕ್ಕೆ ತನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳಿದೆ, ಕ್ಷಿಪಣಿಗಳಿದೆ. ಹಾಗಾಗಿ ಯುದ್ಧ ಮುಂದುವರ್ಸಕ್ ಅವ್ರಿಗೇನು ಸಮಸ್ಯೆ ಆಗಲ್ಲ. ಆದರೆ ಆ ಜಾಗದಿಂದ ಬರತಕ್ಕಂತ ತೈಲಗಳು, ಇಂಧನ ಮೂಲಗಳು, ಅದನ್ನೇ ಆಧರಿಸಿರ್ತಕ್ಕಂಥ ಅನೇಕ ದೇಶಗಳು ಇವತ್ತು ಒದ್ದಾಡ್ತಾ ಇದೆ. ನಮ್ಮ ದೇಶನೂ ಒಂದೋದ್ರಲ್ಲಿ. ಹಾಗಾಗಿ ನಾವು ಆತ್ಮನಿರ್ಭರರಾಗಬೇಕು. ನಮಗೆ ಬೇಕಾದ ಸಂಗತಿಗಳನ್ನ ನಾವು ಮಾಡ್ಕೊಳ್ಬಹುದಾ? ಅದಕ್ಕೆ ಮೂಲವಾಗಿ ಇರಬೇಕಾಗಿರ್ತಕ್ಕಂಥ ಸ್ವದೇಶಿ ಭಾವನೆ. ನಾವು ನಮ್ಮಲ್ಲಿ ನಮಗೆ ಬೇಕಾಗಿರ್ತಕ್ಕ ಸಂಗತಿಗಳು ನಾವು ತಯಾರು ಮಾಡ್ಕೊಳ್ಳೋದು ಮಾತ್ರ ಅಷ್ಟೇ ಅಲ್ಲ, ನಾವೆಲ್ಲರಲ್ಲೂ ಕೂಡ ಸ್ವಾವಲಂಬಿಗಳಾಗಬೇಕು. ಆ ಸ್ವದೇಶಿ ಭಾವನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ ಏನಂತಂದ್ರೆ ನಮ್ಮ ಬಗ್ಗೆ ಒಂದು ಅಭಿಮಾನ ನಿರ್ಮಾಣ ಆಗ್ಬೇಕು. ಬಹಳ ವಿಚಿತ್ರ ಅಂದ್ರೆ ನಮ್ಮ ಭಾಷೆಯ ಬಗ್ಗೆ ನಮ್ಗೆ ಅಭಿಮಾನ ಕಡಿಮೆ ಆಗ್ಬಿಟ್ಟಿದೆ. ಒಂದು ಸ್ವಾರಸ್ಯಕರ ಉದಾಹರಣೆ ನೆನಪಾಗತ್ತೆ. ನಮ್ಮ ಕಾಲೇಜಿನಲ್ಲಿ ಒಮ್ಮೆ ನಮ್ಮ ಸ್ಟೂಡೆಂಟ್ಸಿಗೆ ಪ್ರಶ್ನೆ ಕೇಳಿದೆ ನಾನು. ಈ ಸಿಗ್ನೇಚರ್ ಅಂತ ಕರೀತಾರಲ್ಲ, ಸಹಿ ಅಂತ ಕರೀತಾರಲ್ಲ, ಹಂಗಂದ್ರೆ ಏನು ಅಂತ ಕೇಳಿದೆ. 100% ಜನ ಎಲ್ಲರೂ ಹೇಳಿದ್ದೇನಪ್ಪಾ ಅಂತಂದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ಹೆಸರನ್ನು ಬರೆದ್ರೆ ಅದು ನಮ್ಮ ಸಹಿ, ನಮ್ಮ ಸಿಗ್ನೇಚರ್. ನೀವು ಸುಮ್ಮನೆ ನೋಡಿ, ನಮ್ಮದಿರ್ಬೋದು, ನಮ್ಮ ಅಕ್ಕಪಕ್ಕದಲ್ಲಿರ್ಬೋದು, ಅವರೆಲ್ಲ ಹಾಗೆ ಮಾಡ್ತಾ ಇದಾರೆ ಇವತ್ತು. ಅಂದ್ರೆ ಸಹಿ ಅಂತಕ್ಕಂಥದ್ದು ಅದಲ್ಲ, ಅದು ನಮ್ಮ ಪ್ರತ್ಯೇಕ ಗುರುತದು. ನಾವೇನ್ ಬೇಕಾದ್ರೆ ಬರೀಬಹುದು. ಅದನ್ನ ಕನ್ನಡದಲ್ಲೂ ಮಾಡ್ಬೋದು, ಸಂಸ್ಕೃತದಲ್ಲೂ ಮಾಡ್ಬೋದು, ಇಲ್ಲ ಮಾತೃಭಾಷೆಯಲ್ಲಿ ಮಾಡ್ಬೋದು. ಅಂದ್ರೆ ನಾವು ಎಷ್ಟು ಇಂಗ್ಲಿಷ್ ಮಾನಸಿಕ ಗುಲಾಮರಾಗ್ಬಿಟ್ಟಿದೀವಿ ಅಂತಂದ್ರೆ, ಇಂಗ್ಲಿಷ್ ಬರೆಯೋದೇ ನಮ್ಮ ಸಹಿ ಅನ್ನೋ ರೀತಿಲಿ ಆಗುತ್ತೆ. ಹಾಗಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಸಹಿ ಮಾಡೋದ್ರಿಂದ ಹಿಡ್ಕೊಂಡು ಅನೇಕ ಸಂಗತಿಗಳನ್ನ ನಾವು ಜೋಡಿಸಿ ನಮ್ಮ ಭಾಷೆಯ ಶಬ್ದಗಳನ್ನ ಉಪಯೋಗ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಮನೆ ವ್ಯವಹಾರದಲ್ಲಿ ಈ ರೀತಿಯ ಸ್ವಭಾಷೆಯ ಒಂದು ಹೆಚ್ಚಿನ ಉಪಯೋಗ ಮಾಡ್ತಕ್ಕಂಥದ್ದು ಇರ್ಬೋದು. ಅದರೊಳಗೆ ಪರಸ್ಪರ ಸಂಬಂಧಗಳನ್ನ ಉಲ್ಲೇಖ ಮಾಡತಕ್ಕಂಥದ್ದು ಅಂಕಲ್ ಆಂಟಿ ಅದಾಗ್ಬಿಟ್ಟಿದೆ. ಇನ್ನು ವಿಚಿತ್ರ ಅಂತಂದ್ರೆ, ಇವತ್ತು ಹುಟ್ಟು ಹಬ್ಬ ಅದು ಮನೆಗಳಲ್ಲಿ ಆಚರಣೆ ಆಗ್ತಕ್ಕಂಥ ಹುಟ್ಟು ಹಬ್ಬ ಕೇಕ್ ಇಲ್ಲದೆ ಆಗದೇ ಇಲ್ಲ. ಯಾಕೆಂದ್ರೆ ಟಿವಿಯಲ್ಲಿ, ಸಿನಿಮಾಗಳಲ್ಲಿ ಕೇಕ್ ಇದೆ. ಅದಕ್ಕೋಸ್ಕರ ನಮ್ಮನೆ ಒಳಗೂ ಕೇಕ್ ಬೇಕು. ಅಂದ್ರೆ ಮಕ್ಕಳಿಗೆ ಹುಟ್ಟುಹಬ್ಬ ಈಕ್ವಲ್ ಟು ಕೇಕ್ ಅಂತ. ಆದ್ರೆ ಅದಿಲ್ಲದೆ ನಾವು ಮಾಡಕ್ಕಾಗಲ್ವೇ? ಇರ್ಲಿಲ್ವೇ ನಾವು? ಆ ದಿನ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಹೊಸ ಬಟ್ಟೆ ಅಲಂಕಾರ ಮಾಡೋದು, ಅವರಿಗೆ ಆರತಿ ಮಾಡ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಹಿರಿಯರಿಂದ ಅವ್ರಿಗೆ ಆಶೀರ್ವಾದ ಕೊಡಿಸ್ತಕ್ಕಂಥದ್ದು, ಈ ರೀತಿ ಅನೇಕ ಸಂಗತಿಗಳು ನಾವು ಮಾಡ್ತಾ ಇದ್ವಿ. ಆದ್ರೆ ನಮ್ಮ ಪರಂಪರೆಯ ಈ ಒಂದು ಸಂಗತಿಗಳಿಂದ ದೂರ ಆಗಿ, ಭಾಷೆಯಿಂದ ದೂರ ಆದ್ವಿ, ಸಂಸ್ಕೃತಿಯಿಂದ ದೂರ ಆದ್ವಿ. ಕ್ರಮೇಣ ನಾವು ನಮ್ಮ ಮನಸ್ಸು ಈ ರೀತಿಯ ಗುಲಾಮಿತದಿಂದ ದೇಶ ಹೊರಗೆ ಬಂದ್ರು ಕೂಡ ನಮ್ಮ ಮನಸ್ಸದಿಂದ ಹೊರಗೆ ಬರ್ಲಿಲ್ಲ. ಅದು ಅವಶ್ಯಕತೆ ಇದೆ. ಅದರ ಜೊತೆಗೆ ನಮ್ಮ ಸುತ್ತಮುತ್ತಲು ಅನೇಕ ಇವತ್ತು ಜಾಗತಿಕವಾಗಿರ್ತಕ್ಕಂಥ ಸಮಸ್ಯೆ ಅದು ಪರಿಸರದ್ದು. ಹಾಗಾಗಿ ಗಿಡವನ್ನ ಬೆಳೆಸ್ತಕ್ಕಂಥದ್ದಿರ್ಬೋದು, ಜಲವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದಿರ್ಬೋದು, ಪ್ಲಾಸ್ಟಿಕ್ ಅನ್ನ ಉಪಯೋಗಿಸದೇ ಇರ್ತಕ್ಕಂಥದ್ದಿರ್ಬೋದು. ಹಾಗೆ ನೋಡಿದ್ರೆ ಅತ್ಯಂತ ಮೌನವಾಗಿ ನಮ್ಮ ಬದುಕಿಗೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಈ ಗಿಡ ಮರಗಳು, ಸಸ್ಯ ಸಮೃದ್ಧಿ. ಇವತ್ತು ಆ ಸಸ್ಯ ಸಮೃದ್ಧಿ ನಮ್ಮ ಒಂದು ಅವಗಣನೆಯಿಂದಾಗಿ, ಅದ್ರ ಕಡೆ ಗಮನ ಕೊಡದೇ ಇರೋ ಕಾರಣದಿಂದಾಗಿ ಅದು ಕಡಿಮೆ ಆಗ್ತಾ ಇದೆ. ಅದರಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತದೆ. ಇವತ್ತು ಅತ್ಯಂತ ಈ ಬೇಸಿಗೆ ಬಹಳ ಕಡು ಭೀಕರ ಬೇಸಿಗೆ ಅಂತ ಹೇಳ್ತಾರೆ. 50 ಡಿಗ್ರಿ ತನಕ ಹೋಗ್ಬೋದು ಉಷ್ಣಾಂಶ ಅಂತಕ್ಕಂಥ ಮಾತನ್ನ ಭಾರತದಲ್ಲಿ ಹೇಳ್ತಾರೆ. ನಾವು ಕೂಡ ಅದನ್ನು ಅನುಭವಿಸ್ತಾ ಇದ್ದೀವಿ. ಈ ತಾಪಮಾನ ಉಷ್ಣತೆ ಯಾಕಾಗಿದೆ ಅಂತಂದ್ರೆ, ಈಗ ಪ್ರಾಕೃತಿಕ ವೈಪರೀತ್ಯಗಳ ಕಾರಣದಿಂದಾಗಿ ಜನ ಪ್ರಕೃತಿಯ ಕಡೆಗೂ ಗಮನ ಕೊಡಬೇಕಲ್ಲ, ಆ ಅವಶ್ಯಕತೆ ಇದೆ.
ಇದರ ಜೊತೆಗೆ ಬಹಳ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಇನ್ನೊಂದು ಅಂಶ ಅಂತಂದ್ರೆ, ನಾವು ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿವಿ. ನಾನಾಗ್ಲೇ ಜಗತ್ತಿಗೆ ನಾವು ನೀಡಿದಂತ ಕೊಡುಗೆಗಳ ಬಗ್ಗೆ ಹೇಳುವಾಗ, ಜ್ಞಾನ ವಿಜ್ಞಾನದ ಬಗ್ಗೆ ಹೇಳುವಾಗ ಒಂದು ಸಂಗತಿಯನ್ನು ನಾವು ಹೇಳಿ, ಅದೇನಪ್ಪ, ಅದಕ್ಕೆ ನಮ್ಮನ್ನ ಜಗತ್ತು ಗುರುತಿಸ್ತು, ಗೌರವಿಸ್ತು. ಅದೇನಪ್ಪ ಅಂದ್ರೆ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ವ್ಯಾಸರು ಹೇಳ್ತಾರೆ ಅದನ್ನ. ನಾನು ಕೋಟಿ ಗ್ರಂಥಗಳು ಹೇಳಿರ್ತಕ್ಕಂಥದನ್ನ ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಅಂತ ಈ ಮಾತನ್ನು ಹೇಳ್ತಾರೆ. ಅಂದ್ರೆ ಪರರಿಗೆ ಉಪಕಾರ ಮಾಡ್ಬೇಕು. ಪರೋಪಕಾರವೇ ನಮ್ಮ ಜೀವನದ ಪ್ರಮುಖ ಭಾಗ ಆಗಬೇಕು. ಯಾರಿಗೂ ತೊಂದರೆ ಕೊಡಬಾರ್ದು. ಆ ರೀತಿ ನಾವು ನಡ್ಕೊಂಡ್ವಿ, ನಮ್ಮ ಸಮಾಜ ನಡ್ಕೊಳ್ತು. ಅನೇಕ ಸಹಸ್ರಾರು ವರ್ಷಗಳಿಂದ ನಡ್ಕೊಳ್ಳೋದು ಜಗತ್ತು ಅದಕ್ಕೋಸ್ಕರ ಗೌರವಿಸ್ತು ನಮಗೆ. ನಾವೀಗೇನ್ ಮಾಡ್ತಾ ಇದ್ದೀವಿ, ನಮ್ಮ ಸುತ್ತಮುತ್ತಲ ಜನರಿಗೆ ತೊಂದರೆ ಕೊಡದಂತೆ ನಾನು ಹೇಗಿರಬಹುದು? ನನ್ನ ನಡವಳಿಕೆಯಿಂದ ಅವರಿಗೆ ತೊಂದರೆ ಆಗುತ್ತೆ ಅಂತ ಅದನ್ನು ಮಾಡಬಾರ್ದು. ನಾನು ಒಬ್ಬ ಸಜ್ಜನನಾಗಿ ಶಿಷ್ಟಾಚಾರವನ್ನ ಪಾಲನೆ ಮಾಡಬೇಕು. ನಾನು ಯಾವ್ದೋ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಅಕಸ್ಮಾತ್ ಎದುರುಗಡೆ ಇನ್ನೊಂದಿಷ್ಟು ಜನ ಬರ್ತಾರೆ, ನಾನು ಹೇಗೆ ಪಕ್ಕಕ್ಕೆ ಸರಿತೀನಿ, ಹಾಗೆ ನಾನು ಯಾವ್ದೋ ಒಂದು ಗಾಡಿಯನ್ನು ನಿಲ್ಲಿಸ್ತೀನಿ, ಅಥವಾ ನಾ ಇನ್ನೇನೋ ಸಂಗತಿಗಳು ಮಾಡ್ತೀನಿ. ಹಾಗೆ ಮಾಡುವಾಗ ಉಳಿದವರಿಗೆ ತೊಂದರೆ ಆಗುತ್ತೋ ಇಲ್ವೋ ಅಂತ ನಾವು ಯೋಚನೆ ಮಾಡ್ಬೇಕು. ಬೇರೆಯವರ ಬಗ್ಗೆ ಯೋಚನೆ ಮಾಡತಕ್ಕಂಥದ್ದೇ ಅದು ಸಜ್ಜನರ ಲಕ್ಷಣ, ನಾಗರಿಕ ಸಜ್ಜನರ ಲಕ್ಷಣ. ಹಾಗಾಗಿ ಆ ಸಂಗತಿಗಳನ್ನ ನಾವು ಕಲ್ತ್ಕೊಳ್ಬೇಕಾಗಿದೆ ಅಥವಾ ನಮ್ಮ ಸಮಾಜದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಅದರ ಜೊತೆಗೆ ಈ ಎಲ್ಲ ಸಂಗತಿಗಳು ಕೂಡ ನಮ್ಮ ಮನೆಯಿಂದ ಆರಂಭವಾಗಬೇಕು. ಒಂದು ಸುಂದರವಾಗಿರ್ತಕ್ಕಂಥ ವಾಕ್ಯ ಇದೆ, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತಕ್ಕಂಥ ಪದ್ಯದ ಸಾಲುಗಳು. ಆದ್ರೆ ಇವೆಲ್ಲವನ್ನು ಮನುಷ್ಯ ಎಲ್ಲಿ ಕಲಿತಾನೆ? ಮನೆಯಿಂದ ಕಲಿತಾರೆ. ಹಾಗಾಗಿ ನಮ್ಮ ಮನೆ ನಮ್ಮ ಮಕ್ಕಳನ್ನ ಆ ರೀತಿ ಬೆಳೆಸೋದಕ್ಕೆ ಅವಕಾಶ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದೀವ ನಾವು. ಹೀಗೆ ನಮ್ಮ ಮನೆಯನ್ನು ಕೂಡ ಒಂದು ಉತ್ತಮ ಪಾಠಶಾಲೆಯನ್ನಾಗಿ, ಅಲ್ಲಿ ಶಿಷ್ಟಾಚಾರವನ್ನ ರೂಪಿಸುವ, ಪ್ರಕೃತಿಯ ಒಂದು ಕಡೆಗೆ ಗಮನ ಹರಿಸುವ, ಅದರ ಜೊತೆಗೆ ಸ್ವದೇಶಿ ಭಾವವನ್ನ ಒಳಗೂಡಿಸುವ ಮತ್ತು ಒಂದು ಸುಂದರ ಸಾಮಾಜಿಕ ಸಾಮರಸ್ಯಕ್ಕೆ ಇಂಪು ಕೊಡುವ ಮನೆ ನಮ್ಮದಾಗ್ಬೋದ? ಅದು ಇವತ್ತಿನ ಅವಶ್ಯಕತೆ ಇದೆ. ಸಂಘ ಆ ದಿಕ್ಕಿನಲ್ಲಿ, ಆ ಸಮಾಜ ಪರಿವರ್ತನೆ ಆ ಹಾದಿಯಲ್ಲಿ ಮುಂದೆ ಹೋಗ್ತಾ ಇದೆ. ಕಳೆದ 100 ವರ್ಷಗಳ ಸಂಘದ ಪಯಣದಲ್ಲಿ ಈ ದಾರಿಯಲ್ಲಿ ನಾವು ಸಾಕಷ್ಟು ಮುಂದೆ ಸಾಗಿದ್ದೀವಿ. ಈ ವರ್ಷ ಈ ಸಲುವಾಗಿ, ಸಂಘ ಶತಾಬ್ದಿಯ ಸಲುವಾಗಿ ಅನೇಕ ಕಾರ್ಯಕ್ರಮ ಮಾಡಿದಾಗ ಅತ್ಯಂತ ಒಂದು ತುಂಬಿದ ಮನಸ್ಸಿನಿಂದ, ತುಂಬಿದ ಭಾವನೆಗಳಿಂದ ಸಮಾಜ ಪ್ರತಿಕ್ರಿಯಿಸಿದೆ. ಅದರಲ್ಲೂ ವಿಶೇಷವಾಗಿ ಸಮಾಜದ ತಾಯಂದರು, 50% ಭಾಗವಾಗಿರ್ತಕ್ಕಂಥ ತಾಯಂದರು ದೊಡ್ಡ ಪ್ರಮಾಣದಲ್ಲಿ ಸಂಘದ ಚಟುವಟಿಕೆಗಳಿಗೆ ಸ್ಪಂದನ ಮಾಡಿದ್ದಾರೆ. ನಾಡಿನ ಅನೇಕ ಸಜ್ಜನ ಶಕ್ತಿ ನಾವು ಸಂಘದ ಜೊತೆಗೆ ಗುರುತಿಸ್ಕೊಳ್ಬೇಕಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಮಾತೃಶಕ್ತಿ, ಸಜ್ಜನ ಶಕ್ತಿ ಇವೆಲ್ಲ ಸೇರಿ ಸಮಾಜ ಪರಿವರ್ತನೆಯ ಈ ಮುಖವನ್ನ ಮತ್ತಷ್ಟು ಚೆನ್ನಾಗಿ ಮಾಡಿದಾಗ, ಆಗ ಹೇಗೆ ಶರೀರ ಬಲಶಾಲಿ, ಒಂದೊಂದು ಅಂಗಗಳು ಬಲಶಾಲಿ ಆಗುತ್ತೋ ಹಾಗೆ ನಮ್ಮ ದೇಶ ಕೂಡ ಬಲಶಾಲಿ. ಇವತ್ತು ಹಿಂದೂ ಸಮಾಜವನ್ನ ಕಾಡ್ತಾ ಇರತಕ್ಕಂತ ಅನೇಕ ರೀತಿಯ ಸಮಸ್ಯೆಗಳಿದೆ. ಮತಾಂತರ ಒಂದು ಸಮಸ್ಯೆ, ಅಸ್ಪೃಶ್ಯತೆ ಒಂದು ಸಮಸ್ಯೆ, ಅದಲ್ಲದೆ ಲವ್ ಜಿಹಾದ್ ಅಂತಕ್ಕಂಥದ್ದು ಅಥವಾ ಇನ್ ಬೇರೆ ಬೇರೆ ತರದ ಜಿಹಾದ್ಗಳು, ಇವತ್ತು ಇತ್ತೀಚೆಗೆ ಕಾರ್ಪೊರೇಟ್ ಜಿಹಾದ್ ಅಂತಕ್ಕಂಥ ಜಿಹಾದ್ ಪಾಲಿ ಸೇರ್ಕೊಂಡಿದೆ. ಇವೆಲ್ಲ ಹಿಂದೂ ಸಮಾಜವನ್ನ ಆತಂಕದಲ್ಲಿ ಉಳಿಸಿದೆ. ಹಿಂದೂ ಸಮಾಜ ಶಕ್ತಿಶಾಲಿಯಾದಾಗ ಮಾತ್ರ ಇದೆಲ್ಲಕ್ಕೂ ಉತ್ತರವನ್ನು ಕಂಡುಕೊಳ್ಳಬಹುದು. ಇವತ್ತು ಸಂಘ ಆ ದಿಕ್ಕಿನಲ್ಲಿ ಮುನ್ನಡೀತಾ ಇದೆ. ನಾನು ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಮಾತಾ ಭಗಿನಿಯರಲ್ಲಿ, ಸಜ್ಜನ ಬಂಧುಗಳಲ್ಲಿ ನನ್ನ ವಿನಂತಿ ಏನಂತಂದ್ರೆ, ಆ ಸಂಘದ ಈ ಪ್ರಯತ್ನಕ್ಕೆ ನಾವೆಲ್ಲ ಪೂರ್ಣ ಸಹಕಾರ ಕೊಡೋಣ, ಕೈ ಜೋಡಿಸೋಣ. ತನ್ಮೂಲಕ ಸಬಲ ಭಾರತವನ್ನ, ಸಶಕ್ತ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡೋಣ. ತನ್ಮೂಲಕ ವಿಶ್ವ ಶಾಂತಿಗೆ ಅದ ಅವಶ್ಯಕತೆ ಇದೆ. ಇಡೀ ಹಿಂದೂ ಸಮಾಜ ಸಶಕ್ತ ಮಾಡ್ತಕ್ಕಂಥ, ಅದರ ಮುಖಾಂತರ ಒಂದು ಹೊಸ ಮನ್ವಂತರಕ್ಕೆ ಕಾಲಿಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ, ಸಂಘದ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ಸ್ವಯಂ ಸೇವಕಂತೂ ನಿಶ್ಚಯ ಮಾಡಿದ್ದಾರೆ. ನಾನು ಆಗ್ಲೇ ಪ್ರಾರಂಭ ಹೇಳಿದಂತೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಒಂದೊಂದು ಸಂಗತಿಯು ಕೂಡ ನಮ್ಮ ರಾಷ್ಟ್ರ ಭಕ್ತಿನ, ದೇಶಭಕ್ತಿಯನ್ನ, ತಾಯಿ ಭಾರತೀಯ ಕೆಲಸಕ್ಕಾಗಿ ಮುಡಿಪಾಗಿಡ್ತಕ್ಕಂಥ ಒಂದು ಪ್ರಯತ್ನವನ್ನ ಅವರು ಮಾಡೇ ಮಾಡ್ತಾರೆ. ಆದ್ರೆ ಅದ್ರ ಜೊತೆಗೆ ಸಮಾಜದೆಲ್ಲ ಬಂಧುಗಳು ಸೇರ್ಕೊಂಡಾಗ ಇದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ. ಇವತ್ತು ನಮ್ಮ ಭಾರತ ಮಾತೆಯ ಪ್ರಕಟಿತ ಸ್ವರೂಪವಾಗಿರ್ತಕ್ಕಂಥ ಹಿಂದೂ ಧರ್ಮವಾಗಿರ್ಬೋದು, ಹಿಂದೂ ಸಂಸ್ಕೃತಿ ಆಗಿರ್ಬೋದು, ಈ ಎಲ್ಲ ನೆಲದ ಒಳ್ಳೆಯ ಮೌಲ್ಯಗಳು, ಇದೆಲ್ಲವನ್ನು ಕೂಡ ಜಗತ್ತಿಗೆ ನೀಡುವ ಸಾಮರ್ಥ್ಯ ನಮಗಿದೆ.
ಅದನ್ನ ಪ್ರಕಟ ಮಾಡತಕ್ಕಂತ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆಲ್ಲ ನಾವು ಕೈ ಜೋಡಿಸೋಣ ಅಂತಕ್ಕಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.